ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಎಟಮಾಲಜಿ ಸೀರೀಸ್. ತುಂಬ ದಿವಸ ಆಗಿತ್ತು ನಾನು ಎಟಮಾಲಜಿ ಕ್ಲಾಸ್ನ ಮಾಡಿದೆ. ಸೊ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ರೀಕಾಲ್ ಮಾಡಿಬಿಡ್ತೀನಿ ನಿಮಗೂ ಕೂಡ ನೋಡ್ತಾ ಇರೋರಿಗೆ. ಯಾಕಂತ ಹೇಳಿದ್ರೆ ವಾರಕ್ಕೊಂದು ಎಟಮಾಲಜಿನಾದರೂ ಅಪ್ಲೋಡ್ ಮಾಡಬೇಕು ಅಂದ್ಕೊತೀನಿ. ಬಟ್ ಸಿನ್ಸ್ ಐ ಹ್ಯಾವ್ ಬೀನ್ ಬ್ಯುಸಿ ಇನ್ ಮೈ ಲೈಫ್, ಸೊ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಮತ್ತೊಂದು ವರ್ಡ್ ಜೊತೆ ನಿಮ್ಮೊಂದಿಗಿದ್ದೀನಿ. ಸೊ ನಾನು ಮ್ಯಾಥಮೆಟಿಕ್ಸ್ ವರ್ಡ್ಸಿನ ಎಟಮಾಲಜಿ ಅಂತ ಹೇಳಿದ್ರೆ ಆ ವರ್ಡ್ ಹೇಗೆ ಫಾರ್ಮ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬರ್ತಾ ಇದ್ದೆ, ಇವತ್ತು ಬಂದಿದ್ದೀನಿ, ಬರ್ತಾನೆ ಇರ್ತೀನಿ. ಸೊ ಇವತ್ತಿನ ವರ್ಡ್ ಯಾವುದಪ್ಪ ಅಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸಲ್ಲಿ ಮತ್ತೆ 3 ಸಬ್ ಸೆಕ್ಷನ್ಸ್ನ ನೋಡ್ತೀವಿ. ಓಕೆ, ಫಸ್ಟ್ ಒನ್ನು ಆಲ್ಜಿಬ್ರಾ, ಮತ್ತೊಂದು ಅರ್ಥಮೆಟಿಕ್, ಇನ್ನೊಂದು ಜಾಮಿಟ್ರಿ. ಈ 3 ಸಬ್ ಸೆಕ್ಷನ್ಸನ್ನು ನೋಡ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ ವೆನ್ ಯು ಕಮ್ ಟು ಹೈಸ್ಕೂಲ್ ಅಥವಾ 6th ಸ್ಟಾರ್ಟ್ ಆಗುತ್ತೆ ಇದು ಆಲ್ಜಿಬ್ರಾ, ಅದೇ ರೀತಿ ಜಾಮಿಟ್ರಿ, ಅದೇ ರೀತಿ ಅರ್ಥಮೆಟಿಕ್ ಕೂಡ. ಓಕೆ, 6th ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ಹೈಸ್ಕೂಲಿಗೆ ಎಂಟ್ರ್ ಆದಂಗಂತೂ ನಿಮ್ಗೆ ಸಪ್ರೇಟಾಗೇ ಹೇಳ್ಕೊಡ್ತಾರೆ ಆಲ್ಜಿಬ್ರಾ, ಅರ್ಥಮೆಟಿಕ್, ಜಾಮಿಟ್ರಿ ಅಂತ ಹೇಳ್ಬಿಟ್ಟು. ಸೊ ಆ ಮೇಜರ್ ಸೆಕ್ಷನ್ಸಿಗೆ ಒಂದು ವರ್ಡ್ ಇವತ್ತು ತಗೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವರ್ಡ್ಸ್ನ ಹೇಳ್ತೀನಿ. ಸೊ ಇವತ್ತು ನಾನು ತೊಗೊಳ್ತಾ ಇರೋ ವರ್ಡು ಅರ್ಥಮೆಟಿಕ್. ಯಾಕೆ ಅಂತ ಹೇಳಿದ್ರೆ ನಾವು ಮ್ಯಾಥ್ಸಲ್ಲಿ ಫಸ್ಟ್ ಕಲಿಯೋದೇ ಯಾವುದು? ನಂಬರ್ಸ್. ಅರ್ಥಮೆಟಿಕ್ ಈಸ್ ರಿಲೇಟೆಡ್ ಟು ನಂಬರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಅರ್ಥಮೆಟಿಕ್ಕನ್ನು ನಾವು ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ. ಅದೇ ರೀತಿ ಆಲ್ಜಿಬ್ರಾನ ಬೀಜಶಾಸ್ತ್ರ ಅಂತ ಹೇಳ್ತೀವಿ ಅಥವಾ ಬೀಜಗಣಿತ ಅಂತ ಹೇಳ್ತೀವಿ. ಅರ್ಥಮೆಟಿಕ್ಕನ್ನು ನಾವು ಕನ್ನಡದಲ್ಲಿ ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾಗಣಿತ ಅಂತಲೂ ಕರಿತೀವಿ. ಅದೇ ರೀತಿ ಆಲ್ಜಿಬ್ರಾನ ಬೀಜಗಣಿತ ಅಥವಾ ಬೀಜಶಾಸ್ತ್ರ ಅಂತಲೂ ಕರಿತೀವಿ. ಜಾಮಿಟ್ರಿನ ರೇಖಾಗಣಿತ ಅಥವಾ ರೇಖಾಶಾಸ್ತ್ರ ಅಂತಲೂ ಕರಿತೀವಿ. ಸೊ ಈಗ ಫಸ್ಟು ನಾನು ಅರ್ಥಮೆಟಿಕ್ ಮತ್ತು ಸಂಖ್ಯಾಶಾಸ್ತ್ರ ಅಥವಾ ಸಂಖ್ಯಾಗಣಿತ ಹೇಗೆ ಬಂದಿದೆ ವರ್ಡ್ಸು ಯೂಸಿಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇಂಗ್ಲೀಷ್ನ ವರ್ಡ್ ಅರ್ಥಮೆಟಿಕ್ ಇಷ್ಟು ದಿವಸ ಬಂದಂಗೆ ಗ್ರೀಕಿಂದನೇ ಬಂದಿದೆ. ಗ್ರೀಕ್ನ 2 ವರ್ಡ್ನ ಸೇರಿಸಿ ಈ ವರ್ಡ್ ಆಗಿರುತ್ತೆ. ಮೊದಲನೇದು ಅರಿಥ್ಮೋಸ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಟೆಕ್ನೆ ಅಂತ ಹೇಳ್ಬಿಟ್ಟು. ಸೊ ಇವೆರಡನ್ನು ಸೇರಿಸಿ ಏನಾಗುತ್ತೆ, ಆ್ಯಕ್ಚುಲಿ ಅರ್ಥ್ಮೋಸ್ ಅಂತ ಹೇಳಿದ್ರೆ ನಂಬರ್ ಅಂತ ಅರ್ಥ, ಟೆಕ್ನೆ ಅಂತ ಹೇಳಿದ್ರೆ ಆರ್ಟ್ ಅಥವಾ ಸ್ಕಿಲ್. ಓಕೆನಾ? ಸೊ ಇದೇ ಎರಡಕ್ಕೂ ಮತ್ತೆ ಇನ್ನೆರಡು ವರ್ಡನ್ನು ಸೇರಿಸ್ತಾರೆ. ಆ್ಯಕ್ಚುಲಿ ಅರ್ಥಮೆಟಿಕ್ಕೆ ಟೆಕ್ನೋ ಅಂತ ಹೇಳ್ತಾರೆ, ಅರ್ಥಮೆಟಿಕ್ಕೆ ಟೆಕ್ನೆ ಅಂತಲೂ ಹೇಳ್ತಾರೆ. ಸೊ ಈ ಅರ್ಥಮೆಟಿಕ್ ಟೆಕ್ನೆ ಅಂತ ಹೇಳಿದ್ರೆ ಆರ್ಟ್ ಆಫ್ ಕೌಂಟಿಂಗ್ ಅಂತ ಹೇಳ್ಬಿಟ್ಟು, ಆರ್ಟ್ ಆಫ್ ಕೌಂಟಿಂಗ್. ನಾವು ಎಷ್ಟು ಚೆನ್ನಾಗಿ ಕೌಂಟಿಂಗ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಾವು ನಮ್ಮ ಲೈಫಲ್ಲಿ ಕೌಂಟಿಂಗನ್ನು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಹಾಗೆ ಬೆಳಗ್ಗೆ ಎದ್ದರೆ ಸಂಜೆ ಮಲಗೋ ತನಕನೂ ಕೌಂಟಿಂಗ್ ಬೇಕೇ ಬೇಕು. ಸಿಂಪಲ್, ನೀವು ಟೈಮ್ ನೋಡಬೇಕು ಅಂದ್ರೆ ಕೌಂಟ್ ಮಾಡೋದು ಗೊತ್ತಿರಬೇಕು ಅಷ್ಟೇ, ಸಿಂಪಲ್. ನಮ್ಮ ಕನ್ನಡದಲ್ಲಿ ಬಳಸುವಂಥ ಪದ ಸಂಖ್ಯಾ ಅಥವಾ ಇನ್ನೊಂದನ್ನು ಹೇಳ್ತಾರೆ ಅಂಕಗಣಿತ ಅಂತಲೂ ಹೇಳ್ತಾರೆ. ಸೊ ಈ ಅಂಕಗಣಿತ ಕೂಡ ಸಂಸ್ಕೃತ ಭಾಷೆಯಿಂದನೇ ಬಂದಿರುತ್ತೆ. ಸಂಸ್ಕೃತದ ಅಂಕ್ ಅಂತ ಹೇಳಿದ್ರೆ ನಂಬರ್. ಓಕೆ, ಅಂಕ ಅಂತ ಹೇಳ್ತೀವಿ, ಎಣಿಸೋಕ್ಕೆ ಬಳಸುವಂತಹ ಒಂದು ಆಯುಧ ಅಂತಲೇ ಹೇಳ್ಬೋದು. ಸೊ ಹಾಗೆ ಅಂಕ್ ಅಂತ ಹೇಳಿದ್ರೆ ಅಥವಾ ಅಂಕಿತ ಅಂತಲೂ ಬಂದಿರುತ್ತೆ. ಇದು 2 ಅರ್ಥ ಏನು ಅಂತ ಹೇಳಿದ್ರೆ, ಗುರುತಿಸು, ಏನೋ ಒಂದು ವಸ್ತುಗಳನ್ನಿದೆ ಅದು ಎಷ್ಟಿದೆ ಅಂತ ಗುರುತಿಸೋದನ್ನೇ ಅಂಕ ಅಂತ ಹೇಳ್ತೀವಿ. ಓಕೆನಾ? ಗಣಿತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಥವಾ ಶಾಸ್ತ್ರ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಧ್ಯಯನ, ಆಳವಾದ ಅಧ್ಯಯನ ಅಂತ. ಅಂಕಗಳ ಆಳವಾದ ಅಧ್ಯಯನ ಅಂತ ಅರ್ಥನ ಕೊಡುತ್ತೆ. ಯಾವುದರಿಂದ ಬಂದಿದೆ? ಸಂಸ್ಕೃತ ಪದದಿಂದನೇ ಬಂದಿದೆ. ಇದು ಕೂಡ ನಾವು ಕನ್ನಡದಲ್ಲಿ ಬಳಸೋವಂಥ ಹೆಚ್ಚಿನ ಪದಗಳು ಸಂಸ್ಕೃತದಿಂದನೇ ಬಂದಿದೆ. ಎಸ್ಪೆಷಲಿ ನಾವು ಮ್ಯಾಥಮೆಟಿಕ್ಸಲ್ಲಿ ಬಳಸುವಂಥ ಕನ್ನಡ ಪದಗಳು. ಓಕೆ,
ಸ್ಟೇ ಟ್ಯೂನ್ ಟು ಮೈ ಚಾನಲ್ ಸೊ ದಟ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಆಲ್ಜಿಬ್ರಾ, ಜಾಮೆಟ್ರಿ ಎಕ್ಸೆಟ್ರಾ ವರ್ಡ್ಸ್ ಎಲ್ಲ ಹೇಗೆ ಬಂದಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಡೋಂಟ್ ಫರ್ಗೆಟ್ ಟು ಶೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ಪ್ಲೀಸ್ ಡೂ ಲೈಕ್.